ಆಡೋ ಮಕ್ಳ ಕೈಲಿ ಸಣ್ಣ ಪುಟ್ಟ ಆಟ ಸಾಮಾನ ಕೊಡಕ್ಕೆ ಹೋಗಬೇಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಈ ರೀತಿ ವಸ್ತುಗಳನ್ನ ದಯವಿಟ್ಟು ಮಕ್ಕಳ ಹತ್ರ ಇಡಕ್ಕೆ ಹೋಗಬೇಡಿ. ನೋಡಿ, ಕರ್ಪೂರದ ಡಬ್ಬಿ ತೊಗೊಂಡು ಆಟ ಆಡ್ತಾಯಿದ್ಲು. ಹಾಗೆ ಬಾಯಿಗೆ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದಾಳೆ. ಅದು ನೋಡಿದ್ರೆ ಹಲ್ಲಿಗೆ ಸಿಗಾಕೋಗ್ಬಿಟ್ಟಿದೆ. ಇವಳಾದರೂ ಪರವಾಗಿಲ್ಲ. ಇನ್ನು ಚಿಕ್ಕ ಮಕ್ಳು ಇರ್ತಾರಲ್ಲ ಮನೆಗಳಲ್ಲಿ, ದಯವಿಟ್ಟು ಈ ರೀತಿ ಯಾರೂ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗಂತೂ ಗೊತ್ತಿರಲ್ಲ. ನಾವು ಗೊತ್ತಿರೋರು ಏನು ಮಾಡಬೇಕು, ಅದನ್ನು ಜೋಪಾನವಾಗಿ ಸೈಡಲ್ಲಿ ಎತ್ತಿಡಬೇಕು. ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಆಟ ಸಾಮಾನುಗಳನ್ನ ಮಕ್ಕಳು ಕೈಗೆ ಕೊಡಕ್ಕೆ ಹೋಗಬೇಡಿ. ಬಾಯಿಗೆ ಹಾಕ್ಕೊಂಡ್ರೆ ತುಂಬ ಕಷ್ಟ. ಅದರಲ್ಲೂ ನುಂಗ್ಬಿಟ್ರಂತೂ ಇನ್ನೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲೂ ಸಣ್ಣ ಪುಟ್ಟ ಮಕ್ಕಳಿರ್ತಾರೆ ಅಂತೇಳಿ ಈ ರೀತಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಫುಲ್ಲು ಹಲ್ಲಿ ಒಳಗಡೆನೇ ಹೊರ್ಟೋಗ್ಬಿಟ್ಟಿದೆ. ಅದನ್ನು ಅವಳಿಗೆ ತುಂಬ ನೋವಾಗ್ತಿದೆ, ತೆಗಿಯೋಕ್ಕಾಗ್ತಿಲ್ಲ ಅವಳಿಗೆ. ಆದ್ರೂ ಕಷ್ಟಪಟ್ಟು ತೆಗಿಯೋಣ ಅಂತ ತೆಗಿತಾ ಇದ್ದೀವಿ. ಅದು ನೋಡಿದ್ರೆ ಮಧ್ಯೆಗೆ ಸಿಗಾಕೋಗ್ಬಿಟ್ಟಿದೆ. ನಾವು ತುಂಬ ಪ್ರಯತ್ನ ಪಟ್ವಿ, ಆಗ್ತಾನೆ ಇಲ್ಲ. ಅವಳಿಗೆ ತುಂಬ ನೋವಾಗ್ತಿದೆ. ನಾನು ಹಂಗೂ ನಿಧಾನಕ್ಕೆ ತೆಗಿತಾ ಇದ್ದೀನಿ, ಅದು ಬರ್ತಾನೇ ಇಲ್ಲ. ಹಾಗೂ ಒಂದು ಏಟು ಹೊಡೆದೆ ಪಾಪ ಅವಳಿಗೆ. ನಿಧಾನವಾಗಿ ಅದನ್ನು ಬಿಡಿಸಿದೆ. ದಯವಿಟ್ಟು ಈ ರೀತಿ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ಮನೆಗಳಲ್ಲಿ ಮಕ್ಕಳಿರ್ತಾರೆ, ಅದರಲ್ಲೂ ಈ ರೀತಿ ಆಟ ಸಾಮಾನುಗಳಂತೂ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಲವ್ ಯು, ಬಾಯ್.